ಹಾಯ್. ಇವತ್ತಿನ ನಾನು ಪೂರ್ತಿ ಬ್ಲಾಗ್ ಮಾಡಿಲ್ಲ, ಎಲ್ಲಿ ಟ್ರಿಪ್ ಹೊಂಟಿಲ್ಲ. ಬೈಕಿನ ಮುಂದಿನ ಮಾಸ್ಟರ್ ಸಿಲಿಂಡ್ರ್ ಹೋಗಿತ್ತು, ಫ್ರಂಟ್ ಡಿಸ್ಕದ್ದು. ಸೊ ಅದನ್ನು ಹೊಸ ತರ್ಸೇನೆ ಆನ್ಲೈನ್ ಒಳಗೆ. ಫಿಟ್ಟಿಂಗ್ ಮಾಡೋಣ ಬರ್ರಿ, ನೋಡೋಣ. ಫಿಟ್ಟಿಂಗ್ ಮಾಡಿದ್ಮೇಲೆ ಕರೆಕ್ಟ್ ರೆಸ್ಪಾನ್ಸ್ ಮಾಡ್ತಿದ್ದಿಲ್ಲ ನೋಡೋಣ. ಯಾಕಂದರೆ ಈ 7 days ರಿಟರ್ನ್ ಇದೈತಿ, ಪಾಲಿಸಿ ಐತಿ. ಅದಕ್ಕೆ ಚೆಕ್ ಮಾಡಿ ಸರಿ ಇಲ್ಲ ಅಂದ್ರೆ ಮತ್ತೆ ಹೊಳೆ ಫಿಟ್ ಆಗಲಿಲ್ಲ, ಹೊಳೆ ಕಳಿಸ್ಬೇಕು. ಅದ್ರ ಸಂಬಂಧ ತರ್ಸೇನೆ, ಫಿಟ್ ಮಾಡಿ ನೋಡೋಣ ಬರ್ರಿ. ಮೊದಲು ಇದ್ರ ಸಲುವಾಗಿ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮ ಕಾರ್ತಿಕ್ ಸರ್ಗೆ. ಇದು ಅವ್ರ ಸಂಬಂಧನೇ ಇದನ್ನು ಚೇಂಜ್ ಮಾಡಿದಂಗೆ. ಯಾಕಂದ್ರೆ ಮೊನ್ನೆ ಒಮ್ಮೆ ಗಾಡಿ ಓದಿದ್ರೆ ಅದು ಮುಂದಿನ ಬ್ರೇಕ್ ಕರೆಕ್ಟ್ ಹತ್ತಲಾರಕ್ಕೆ ಮೊದಲಿನ ಚೇಂಜ್ ಮಾಡಿಸಂತೆ, ಮತ್ತು ಅವ್ರು ₹1000 ಕೊಟ್ಟಾರ ಅಡ್ವಾನ್ಸ್. ಸೊ ಆದ ಕಾರಣಕ್ಕೆ ಇವು ತರಿಸಿ ಹಾಕು ಇದು ಬಂದೈತಿ. ಈಗ ಇಲ್ಲಿ ಇನ್ನೂ ಹಂಗಾಗಿದೆ, ಇನ್ನೂ ಒಂದು ವರ್ಷ 1.5 ವರ್ಷ ಹಂಗೆ ಜಾಗ ಇದೆ. ನಾ ಇಷ್ಟು ಇದ್ದಿದ್ದು ಹೋಗಿದ್ರು ಹೋಗೋಣ ಕರೆಕ್ಟ್ ಐತಿ. ಫಿಟ್ ಮಾಡೋಣ, ಫಿಟ್ ಮಾಡಿ ನೋಡೋಣ ನೋಡ್ರಿ. ಇದು ಪಿಸ್ಟನ್ ಹೋಗಿದ್ದಕ್ಕೆ ಪೂರ್ತಿ ಬಂದು ಟಚ್ ಆಗತ್ತೈತಿ, ಅದ್ರ ಬ್ರೇಕ್ ಹತ್ತಾತಿಲ್ಲ. ಅಷ್ಟು ಭಾಳ ಲೂಸ್ ಅಂದ್ರೆ ಪೂರ್ತಿ ಹೋಗಿ ಬಿಟ್ಟದ್ದು, ಏನಿಲ್ಲ ಇಲ್ಲ ಅದ್ರೊಳಗೆ, ಅಷ್ಟು ಲೂಸ್ ಆಗೈತೆ ಅದು. ಗಾಡಿ ತೊಗೊಂಡ್ರೆ ಅದು ಮಮ್ಮಿ ಇದನ್ನು ಮಾಡಿಸಿಲ್ಲ, 7.5 ವರ್ಷ ಆಯ್ತು ಹೆಚ್ಚು ಕಡಿಮೆ. ಸೊ ಎಲ್ಲ ರಸ್ಟ್ ಹಿಡಿದು ಇದಾಗಿರ್ಬೇಕು ಒಳಗೆ. 2018 ತೊಗೊಂಡಿದ್ದು ಗಾಡಿ, 2018 ಮಾಡಲ್ ಅಂದ್ರೆ 7.5 ವರ್ಷ. ಮೇ ತಿಂಗಳು ಬಂದ್ರೆ 8 ವರ್ಷ ಕಂಪ್ಲೀಟ್. ಎಲ್ಲ ರಸ್ಟ್ ಹಿಡಿದೈತ್ರಿ. ಅಷ್ಟು 7 ವರ್ಷದ ಮತ್ತು ರಸ್ಟ್ ಹಿಡಿಲಾರ್ದ ಪೂರ್ತಿ ರಸ್ಟ್ ಜಮಾ ಆಗೈತೆ ಒಳಗೆ. ಆಮೇಲೆ ನಡು ಒಂದು ಪಿಸ್ಟನ್ ಅದ್ರದ್ದು ಮಾಸ್ಟರ್ ಸಿಲಿಂಡ್ರ್ ಪಿಸ್ಟನ್ ಚೇಂಜ್ ಮಾಡಿತ್ತು. ಬಟ್ ಆದರೂ ಅದು 1 ತಿಂಗಳಂದ್ರೆ ಮತ್ತು ಪೂರ್ತಿ ಕೆಟ್ಟುಬಿಡ್ತದೆ. ಸೊ ಈಗ ಒಂದು ಪೂರ್ತಿ ಅಸೆಂಬ್ಲಿನ ಚೇಂಜ್ ಮಾಡೋದು ಚಲೋ ಅಂತೇಳಿ ಪೂರ್ತಿ ಅಸೆಂಬ್ಲಿನ ಚೇಂಜ್ ಮಾಡ್ತಾರೆ. ಇದನ್ನು ತೆಗೆದಿಡೋನು. ಇಲ್ಲ ಐತೆ ನೋಡೋಣ ನಮ್ಗೆ ಹೊಸದು ಅಸೆಂಬ್ಲಿ. ಇದ್ರ ಬಗ್ಗೆ ಡೀಟೇಲ್ಸ್ ಇದನ್ನು ಡಿಸ್ಕ್ರಿಪ್ಷನ್ ಒಳಗೆ ನಾ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ನೀವು ಬೇರೆ ಬೇಕಂದ್ರೆ ಮತ್ತು ನೀವು ಅದನ್ನು ಚೆಕ್ ಮಾಡ್ಬೋದು ಹೋಗಿ ಫ್ಲಿಪ್ಕಾರ್ಟ್ ಒಳಗೆ. ಲಾಸ್ಟಿಗೆ ನಮಗೆ ಎಷ್ಟು ಬೇಕು ಹಂಗೆ ಹೈಟ್ ಅದ್ರದ್ದು ಆ್ಯಂಗಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇವು ಸ್ಕ್ರೂಗಳು ಟೈಟ್ ಮಾಡ್ಕೊಳ್ಳೋದು. ಫಿಟ್ಟಿಂಗ್ ಇನ್ಕೆ ಆಗೈತಿ ಇನ್ನದು ಬ್ರೇಕ್ ಕಾಯಿಲ್ ಹಾಕಿ ಚೆಕ್ ಮಾಡ್ಬೇಕು. ಮೊದಲು ಇದನ್ನು ಆ್ಯಂಗಲ್ ಅಡ್ಜಸ್ಟ್ ಮಾಡ್ಕೊಂಡು ಟೈಟ್ ಮಾಡಿ ನೋಡು. ಈಗ ಬ್ರೇಕ್ ಆಯಿಲ್ ಹಾಕಿ ನೋಡ್ರಿ, ಅದು ವರ್ಕ್ ಆಗತ್ತಿಲ್ಲ. ಬ್ರೇಕ್ ಆಯಿಲ್ ಮೊದಲು ತಂದಿದ್ದೆ ನಾನು. ಮೊದಲಿತ್ತು ನನ್ನ ಕಡೆ. ಲಾಸ್ಟ್ ಟೈಮ್ ಅದು ಪಿಸ್ಟನ್ ಚೇಂಜ್ ಮಾಡಿದಾಗ ಅದಂತ ಒಂದು ದೊಡ್ಡ ಡಬ್ಬಿನ ತಂದು ಇಟ್ಕೊಂಡಿದ್ದೆ. ಸೊ ಅದನ್ನು ಯೂಸ್ ಮಾಡ್ತೀನಿ ಈಗ. ಮತ್ತೇನಾದ್ರೂ ಒಂದು ಹೊಸ ತರೋದು ಹೆಂಗಾರು ಒಂದು ಡಬ್ಬಿ ಒಳಗಿನ ಅದು ಭಾಳ ಯೂಸ್ ಆಗಿರ್ಕಿಲ್ಲ. ಅದು ಒಂದು ಸಲ ಏನೋ ಅಷ್ಟೇ ಯೂಸ್ ಮಾಡಿರ್ತಾರೋ ಏನು ಆಯಿಲ್. ಅವರು ಕಂಪ್ನಿಯವ್ರು ಯಾವ್ದು ರೆಕಮೆಂಡ್ ಮಾಡ್ಯಾರ ಅದು ಆಯಿಲ್ ತಂದಿಟ್ಟಿದ್ದೆ ನಾನು. 4 ಡಾಟ್ ಅಂತೇಳಿ ಏನೋ ಇತ್ತದು, ಡಾಟ್ 4 ಅಂತೇಳಿ.
ಸೊ ಒಳಗೇನು ಸಿಲಿಂಡ್ರ್ ಒಳಗೆ ಏರ್ ಇರ್ತೈತಲ್ಲ ಅದು ಆಯಿಲ್ ಫಿಲ್ ಆಗತೈತಿ. ಆಯಿಲ್ ಫುಲ್ ಆಯ್ತು. ಈಗ ಫ್ರೆಶ್ ಟೈಟ್ ಬರೋದು, ಬ್ರೇಕು ಈಗ ಸ್ವಲ್ಪ ಟೈಟ್ ಐತಿ ಅಂದ್ರೆ ಆಯಿಲ್ ಫಿಲ್ ಆಗೈತೆ ಅಂತ ಅರ್ಥ. ಇನ್ನು ಕವರ್ ಹಾಕಿ ಒಂದು ರೈಟ್ ಚೆಕ್ ಮಾಡ್ಬೇಕು ಅಷ್ಟೆ. ಇದಕ್ಕೆ ರೆಡಿ ಆಯ್ತು ಬ್ರೇಕ್. ಈಗ ಮಿರರ್ ಕೆಲಸ, ಮಿರರ್ ಒಂದು ಫಿಟ್ ಮಾಡಿದರೆ ಮುಗೀತು ಕೆಲಸ. ಬೈಕಿಂದು 2018 ಮಾಡಲ್ ಅಂದ್ರೆ 6-7 ವರ್ಷ ಬಂತು ನನಗಿದು. ಇದು ಒಳಗಿಂದ ಪಿಸ್ಟನ್ ಹೋಗೈತಿ. ಇದು ಪಿಸ್ಟನ್ ಹೋಗಿತ್ತು, ಒಂದು ಸಲ ಹಾಕ್ಸಿದ್ದೆ ನಾನು. ಬಟ್ ಅದು ಮತ್ತು ಅದೇ ಒಂದು ತಿಂಗಳಂದ್ರೆ ಮತ್ತು ಕೆಟ್ಟು ಹೋಗ್ಬಿಡ್ತದೆ. ಅದಕ್ಕೆ ಈ ಸಲ ಇದನ್ನು ಪೂರ್ತಿ ಅಸೆಂಬ್ಲಿನ ಹೊಸದು ಹಾಕ್ಸೀನಿ. ಹೊಸದು ಹಾಕಿದ್ನ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಯಾರು ಬೇಕಾದ್ರು ಆನ್ಲೈನ್ ಒಳಗೆ ಆರ್ಡ್ರ್ ಮಾಡ್ಬಾರ್ದು. ಫ್ಲಿಪ್ಕಾರ್ಟ್ ಒಳಗೆ ಆರ್ಡ್ರ್ ಮಾಡಿದ್ದೆ ನಾನು. ಎಲ್ಲ ಸೌದು ಹೋಗಿದ್ದೆ, ಇಲ್ಲೆಲ್ಲ ಡ್ಯಾಮೇಜ್ ಆಗೈತಿ, ಇಲ್ಲಿ ಸೌದು ಇದಾಗೈತಿ. ಈಗೇನಕ್ಕೆ ಗಾಡಿ ಫಿಟ್ ಆಗೈತಿ. ಟ್ರಯಲ್ ನೋಡೀನಿ, ಟ್ರಯಲ್ ಅದು ಇಲ್ಲೇ ನಮ್ಮ ಮನೆ ಮುಂದೆ ಅಷ್ಟು ನೋಡಿದೆ. ಹಿಂಗಾಗಿ ಜಾಸ್ತಿ ವಿಡಿಯೋದು ಮಾಡಿ ಹಾಕಿಲ್ಲ. ಟ್ರಯಲದ್ದು ಕರೆಕ್ಟ್ ವರ್ಕ್ ಆಗತೈತಿ, ಫಿಟ್ ಕರೆಕ್ಟ್ ಆಗೈತಿ. ನಾ ಏನಕ್ಕೆ ಅದನ್ನು ಅಸೆಂಬ್ಲಿನ ಸುಜುಕಿ 150 ಕುಣಿಸೀನಿ, ಇಂಟ್ರೂಡರ್ 150ಗೆ. ನೀವು ಪಲ್ಸರ್ ದಾರಿಗೂ ಫಿಟ್ ಆಗ್ತೈತೆ. ಪಲ್ಸರ್ ಶೈನ್ ಏನು ಪ್ರಾಬ್ಲಮ್ ಇಲ್ಲ.